ಐ ಹೋಪ್ ನಿಮ್ಮೆಲ್ಲರ ದಿನ ಇವತ್ತು ಚೆನ್ನಾಗಿತ್ತು. ನಾನು ಇವತ್ತು ಆ್ಯಸ್ ಯೂಶ್ವಲ್ KSRTC ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಹೊರಟೆ ಗುಬ್ಬಿ ಕಡೆಗೆ. ಗುಬ್ಬಿ ರೀಚ್ ಆಗಿದ ತಕ್ಷಣ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗೋದು ಬಿಟ್ಟು ನನ್ನ ಫ್ರೆಂಡು ಸಿಕ್ಕಿದಂಗಿಲ್ಲ ಏನು ಸಿಗುತ್ತೆ ಅಂತ ತಿನ್ನೋಕ್ಕೆ ಹುಡ್ಕಾಡ್ತಾ ಇದ್ಲು. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಪ್ಪಿ ಬಲೆ ಬಲೆ ಬಲೆ. ನಮ್ಮ ಸರ್ ಇವತ್ತು ಆ್ಯಕ್ಟಿವಿಟಿ ಮಾಡಿಸ್ತೀನಿ ಅಂತ ಮತ್ತೆ ಕ್ಲಾಸಿಗೆ ಬಂದಿದ್ದರು. ಟೀಮ್ಸ್ನ ಮಾಡಿಸಿ TAT ಟೆಸ್ಟ್ ಬಗ್ಗೆ ಹೇಳಿದ್ರು. ಎವ್ರಿ ಟೀಮಿಂದ 2 ಮೆಂಬರ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಹೇಳಿದರು. ಜೀವಂತ ಗೆಳೆಯ ನಿನ್ನ ಮೇಲೆ ಪ್ರೀತಿ ಕಣೋ, ಪ್ರೀತಿಗೂ ಒಂದೇ ಕೈ ದೋಸ್ತಿ ಜಾಸ್ತಿ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಅಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು. ಕ್ಲಾಸಸ್ ಎಲ್ಲ ಮುಗಿಸಿ ಹಾಸ್ಟೆಲ್ ಹೋಗಿ ರೆಡಿಯಾಗಿ ನಾನು ಆಟೋ ತೊಗೊಂಡು ಗುಬ್ಬಿ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಇಲ್ಲಿಂದ ನಾನು ಹೊರಟಿದ್ದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ಗೆ. ಲೈಫಲ್ಲಿ ಬರೋ ಎಲ್ಲ ಅಪ್ಸು ಡೌನ್ಸ್ನು ಕಾಮನ್ ಆಗಿ ತೊಗೊಳ್ಳೋ ಅಂಥ ಜಾಯಲ್ ಪರ್ಸನ್ ನಾನು. ಬಟ್ ಅಲ್ಲಿದ್ದವ್ರನ್ನೆಲ್ಲ ನೋಡ್ರೆ ಸ್ವಲ್ಪ ಸೀರಿಯಸ್ ಆಗಿರೋಂಗೆ ಇದ್ದರು. ಗೆಟ್ ವೆಲ್ ಸೂನ್ ಅಪ್ಪ. ಆಲ್ರೆಡಿ 5 o'clock ಆಗಿದ್ದಿಲ್ಲ ಅಂತ ನಾನು ಹೊರಟಿದ್ದು ನಮ್ಮ CIT ಕಡೆ. ನಾಳೆ ಬೇರೆ ರೆಟ್ರೋ ಡೇ. ನಮ್ಮ ಹುಡುಗಿರೆಲ್ಲ ನನ್ನ ಬಿಟ್ಬಿಟ್ಟು ಪ್ರಿಪೇರ್ ಆಗಿಬಿಡ್ತಾರೆ ಅಂತ ನಾನು ಬೇಗ ಹೊರಟೆ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಮಾರ್ನಿಂಗ್ 8 AM ಇಂದ ಈವ್ನಿಂಗ್ 5 PM ವರೆಗೂ ಜಿಗಿ ಅನ್ನೋ ಕ್ಯಾಂಪಸ್ಸು 5 PM ಆದಮೇಲೆ ಈ ಥರ ಇರುತ್ತೆ. ನಾನು ತುಂಬ ಆಸೆಯಿಂದ ತಂದಿದ್ದು ವಾಟರ್ ಮೆಲನ್ನ ಕೋತಿ ನನ್ನ ಹತ್ರ ಕಿತ್ಕೊಂಡೇ ಹೋಗ್ಬಿಡ್ತು. ವಾಟ್ ನಾನ್ ಸೆನ್ಸ್. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್. ತೃಪ್ತಿ ಪಟ್ಕೊಳ್ಳಿ, ನಡೀರಿ. ತೃಪ್ತಿ ಅಂತೂ ಇಂತೂ ಹಾಸ್ಟೆಲ್ ರೀಚ್ ಆದ್ವಿ. ಹಾಸ್ಟೆಲ್ ರೀಚ್ ಆದ್ಮೇಲೆ ಇನ್ನೇನು ರೆಟ್ರೋ ಡೇಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡೇ ಬಿಟ್ವಿ. ಊಟಕ್ಕೆ ಹೋಗೋಣ ಅಂತ ಹೊರಟ್ರೆ ಇವರಿಬ್ರು ಇಲ್ಲೇ ಸ್ಟಾರ್ಟ್ ಮಾಡಿಕೊಂಡು ಚೋಟು ಮೋಟು ಜಗಳಗಳನ್ನ. Thank you for watching my daily vlog. Do like, share and subscribe.